ಪರ್ಲಿ ವೈದ್ಯನಾಥ ದೇವಾಲಯ ಮಹಾರಾಷ್ಟ್ರದ ಪಾಲಿಯಲ್ಲಿದೆ. ಇದು ಶಿವನ ಪ್ರಸಿದ್ಧ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ವೈಜನಾಥ ಜ್ಯೋತಿರ್ಲಿಂಗ ಲಿಂಗವನ್ನು ಧನ್ವಂತರಿ ಮತ್ತು ಅಮೃತೇಶ್ವರಿ ಎಂದು ಕರೆಯುತ್ತಾರೆ. ಪರಲಿ ವೈಜನಾಥ ದೇವಾಲಯ ಲಿಂಗವು ಸಾಲಿಗ್ರಾಮ ಕಲ್ಲಿನಿಂದ ಕೂಡಿದ್ದು ತುಂಬಾ ನಯವಾದ ಮೇಲ್ಮೈಯನ್ನು ಹೊಂದಿದೆ. ದೇವಾಲಯವನ್ನು ಬೆಟ್ಟದ ಮೇಲೆ ಕಲ್ಲುಗಳಿಂದ ನಿರ್ಮಿಸಲಾಗಿದೆ. ದೇವಾಲಯವು ನೆಲಮಟ್ಟದಿಂದ ಸುಮಾರು 75 ಅಡಿ ಎತ್ತರದಲ್ಲಿದೆ. ಪರ್ಲಿ ವೈಜನಾಥ ಮಂದಿರದ ಮುಖ್ಯ ದ್ವಾರವು ಪೂರ್ವದಿಂದ ಇದೆ ಮತ್ತು ಅಲ್ಲಿಯ ಭವ್ಯವಾದ ಬಾಗಿಲು ಹಿತ್ತಾಳೆ ಲೇಪಿತವಾಗಿದೆ. 4 ಬಲವಾದ ಗೋಡೆಗಳಿಂದ ಸುತ್ತುವರೆದಿರುವ ಈ ದೇವಾಲಯವು ಕಾರಿಡಾರ್ ಮತ್ತು ಪ್ರಾಂಗಣವನ್ನು ಹೊಂದಿದೆ. ದೇವಾಲಯವನ್ನು ಪ್ರವೇಶಿಸಲು ವಿಶಾಲವಾದ ಮೆಟ್ಟಿಲುಗಳಿವೆ. ಈ ದೇವಾಲಯವನ್ನು 1706ರಲ್ಲಿ ಶಿವಭಕ್ತೆ ಅಹಲ್ಯಾದೇವಿ ಹೋಳ್ಕರ್ ಅವರು ನವೀಕರಿಸಿದರು. ಪರ್ಲಿ ವೈಜನಾಥ ದೇವಾಲಯದ ಇತಿಹಾಸ. ಇದನ್ನು 1700ರಲ್ಲಿ ನಿರ್ಮಿಸಲಾಗಿದೆ. ಇದನ್ನು ಮರಾಠಾ ಮಾಲ್ವಾ ಸಾಮ್ರಾಜ್ಯದ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಪುನಃಸ್ಥಾಪಿಸಿದರು. ಈ ದೇವಾಲಯಕ್ಕೆ ಸಂಬಂಧಿಸಿದಂತೆ ಪ್ರಸಿದ್ಧ ಪುರಾಣಗಳಿವೆ. ಅಮೃತದ ದಂತಕಥೆ. ಸಮುದ್ರ ಮಂಥನವು ಕ್ಷೀರಸಾಗರದ ಮಂಥನ ಮತ್ತು ವಿಷ ಮತ್ತು ಅಮೃತ ಸೇರಿದಂತೆ 14 ರತ್ನಗಳು ಹೊರಬಂದವು. ದೇವತೆಗಳು ಮತ್ತು ರಾಕ್ಷಸರು ಸಮುದ್ರವನ್ನು ಮಂಥನ ಮಾಡಿ ದೈವಿಕ ಅಮೃತಕ್ಕಾಗಿ ಸ್ಪರ್ಧಿಸಿದಾಗ ಪ್ರಕ್ರಿಯೆಯಿಂದ 14 ರತ್ನಗಳು ಹೊರಹೊಮ್ಮಿದವು. ಅದು ಧನ್ವಂತರಿ ಮತ್ತು ಅಮೃತವನ್ನು ಒಳಗೊಂಡಿದೆ. ರಾಕ್ಷಸರು ಅಮೃತವನ್ನು ಆಕ್ರಮಿಸಲು ಮುಂದಾದಾಗ ವಿಷ್ಣುವು ಧನ್ವಂತಿ ಮತ್ತು ಅಮೃತವನ್ನು ಹಿಡಿದು ಶಿವಲಿಂಗದಲ್ಲಿ ಬಚ್ಚಿಟ್ಟನು. ಕೋಪಗೊಂಡ ರಾಕ್ಷಸರು ಶಿಶ್ನವನ್ನು ಮುರಿಯಲು ಪ್ರಯತ್ನಿಸಿದರು, ಆದರೆ ಅವರು ಅದನ್ನು ಮುಟ್ಟಿದಾಗ ಪ್ರಕಾಶಮಾನವಾದ ಬೆಳಕು ಹೊರಹೊಮ್ಮಿತು. ರಾಕ್ಷಸರು ಹೆದರಿ ಓಡಿಹೋದರು. ಇಲ್ಲಿಯೇ ದೇವರುಗಳು ಯಶಸ್ವಿಯಾಗಿ ಅಮೃತವನ್ನು ಸ್ವೀಕರಿಸಿದ್ದರಿಂದ ಗ್ರಾಮವನ್ನು ವೈಜಯಂತಿ ಎಂದು ಕರೆಯಲಾಯಿತು ಮತ್ತು ದೇವಾಲಯವು ಪರ್ಲಿ ವೈಜನಾಥ ಎಂದು ಕರೆಯಲ್ಪಟ್ಟಿತು. ಹಬ್ಬಗಳನ್ನು ಆಚರಿಸಲಾಗುತ್ತದೆ. ಮಹಾಶಿವರಾತ್ರಿ, ವೈಕುಂಠ ಚತುರ್ದಶಿ, ತ್ರಿಪುರಿ ಹುಣ್ಣಿಮೆ, ವಿಜಯದಶಮಿ ಮತ್ತು ಚೈತ್ರ ಪಾಡ್ವ ಪ್ರಮುಖ ಹಬ್ಬಗಳು. ಈ ಹಬ್ಬಗಳಲ್ಲಿ ವಿಶೇಷ ಆಚರಣೆಗಳಿವೆ. ಪುರೋಹಿತರು ವಿಷ್ಣುವಿಗೆ ಬಿಲ್ವಪತ್ರಿಕೆಗಳನ್ನು ಅರ್ಪಿಸುತ್ತಾರೆ. ಇದು ಸಾಮಾನ್ಯವಾಗಿ ಶಿವನಿಗೆ ಅರ್ಪಣೆಯಾಗಿದೆ. ಅಂತೆಯೇ ಅವರು ತುಳಸಿ ಎಲೆಗಳನ್ನು ಶಿವನಿಗೆ ಅರ್ಪಿಸುತ್ತಾರೆ. ಇದು ಸಾಮಾನ್ಯವಾಗಿ ವಿಷ್ಣುವಿಗೆ ಅರ್ಪಣೆಯಾಗಿದೆ. ಪರ್ಲಿ ವೈಜನಾಥ ದೇವಾಲಯದ ಸಮಯಗಳು. ದೇವಾಲಯವು ಬೆಳಿಗ್ಗೆ 5 ಗಂಟೆಗೆ ತೆರೆಯುತ್ತದೆ ಮತ್ತು ರಾತ್ರಿ 9 ಗಂಟೆಗೆ ಮುಚ್ಚುತ್ತದೆ. ಈ ಸಮಯದಲ್ಲಿ ದೇವಾಲಯವು ವಿವಿಧ ಪೂಜೆಗಳನ್ನು ಸಹ ನಡೆಸುತ್ತದೆ. ಭಕ್ತರು ಹರತಿ ಮತ್ತು ಪೂಜೆಗಳಂತಹ ಈ ಆಚರಣೆಗಳ ಭಾಗವಾಗಿರಬಹುದು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ.